ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹಿಸ್ಟ್ರಿ ಕ್ಲಾಸ್. ಕೌಟಿಲ್ಯನ ಅರ್ಥಶಾಸ್ತ್ರ ಕುರಿತು ಕೆಲವೊಂದು ವಿಚಾರಗಳನ್ನು ನಾವು ತಿಳಿಯೋಣ. ಭಾರತದ ಇತಿಹಾಸವನ್ನ ತಿಳಿಯಬೇಕಾದರೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ತಿಳಿಯುವುದು ಕೂಡ ಅತಿ ಮುಖ್ಯ. ಕೌಟಿಲ್ಯನ ಅರ್ಥಶಾಸ್ತ್ರವನ್ನ 1909ರಲ್ಲಿ ಮೈಸೂರಿನ ಆರ್ ಶ್ಯಾಮಶಾಸ್ತ್ರಿ ಎಂಬುವವರು ಪತ್ತೆ ಹಚ್ಚುತ್ತಾರೆ. ಇದನ್ನ ತಿರುವನಂತಪುರದ ಬಿ ಗಣಪತಿ ಶಾಸ್ತ್ರಿಗಳು ಸಂಪಾದಿಸಿ ಪ್ರಕಟಣೆಯನ್ನ ಮಾಡುತ್ತಾರೆ. ಕೌಟಿಲ್ಯನ ಅರ್ಥಶಾಸ್ತ್ರವು 180 ಉಪ ವಿಭಾಗ ಅಂದ್ರೆ ಅಧ್ಯಾಯಗಳನ್ನ ಒಳಗೊಂಡಿದೆ. 6000 ಶ್ಲೋಕಗಳನ್ನ ಒಳಗೊಂಡಿದೆ. 15 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಈ ಕೃತಿ ಸಂಸ್ಕೃತ ಭಾಷೆಯಲ್ಲಿರುವುದು ಒಂದು ಹೆಗ್ಗಳಿಕೆ. ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ದಂಡನೀತಿ ಶಾಸ್ತ್ರ, ಸರ್ಕಾರ ರಚನಾ ಶಾಸ್ತ್ರ, ರಾಜನೀತಿ ಶಾಸ್ತ್ರ ಎಂದು ಕೂಡ ಕರೆಯುತ್ತಾರೆ. ಈ ಗ್ರಂಥವು ಮೌರ್ಯರ ಕಾಲದ ಇತಿಹಾಸವನ್ನ ತಿಳಿಸುತ್ತದೆ. ಸ್ಟೂಡೆಂಟ್ಸ್, ಅರ್ಥಶಾಸ್ತ್ರವನ್ನ ಮೆಕವಲ್ಲಿಯ ದಿ ಪ್ರಿನ್ಸ್ ಗ್ರಂಥಕ್ಕೆ ಹೋಲಿಕೆ ಮಾಡಲಾಗಿದೆ. ಹಾಗಾಗಿ ಕೌಟಿಲ್ಯರನ್ನ ಭಾರತದ ಮೆಕವಲ್ಲಿ ಎಂದು ಗುರುತಿಸಲಾಗುತ್ತದೆ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ರಾಜನಿಗಿರಬೇಕಾದ ಜಾಣ್ಮೆ ಮತ್ತು ಕೌಶಲ್ಯವನ್ನ ವಿಶ್ಲೇಷಣೆ ಮಾಡಲಾಗಿದೆ. ಅಂದ್ರೆ ಕೌಟಿಲ್ಯ ರಾಜ ಯಾವ ರೀತಿ ಆಡಳಿತವನ್ನ ಮಾಡಬೇಕು ಎಂಬುದರ ಬಗ್ಗೆ ವಿವರಿಸಿದ್ದಾರೆ. ವಿಶಾಖದತ್ತನ ಮುದ್ರಾ ರಾಕ್ಷಸ ಈ ನಾಟಕ ಸಂಸ್ಕೃತ ಭಾಷೆಯಲ್ಲಿದ್ದು, ಈ ನಾಟಕದಲ್ಲಿ ಕೌಟಿಲ್ಯನ ಕುಟಿಲ ನೀತಿಯನ್ನ ವಿವರಿಸಲಾಗಿದೆ. ಕೌಟಿಲ್ಯನನ್ನ ವಿಷ್ಣುಗುಪ್ತ, ಚಾಣಕ್ಯ, ವಿಷ್ಣು ಶರ್ಮ, ದ್ರಾವಿಡಾಚಾರ್ಯ, ವಾತ್ಸಾಯನ ಹೀಗೆ ಹಲವು ಹೆಸರುಗಳಿಂದ ಗುರುತಿಸಲಾಗುತ್ತಿದೆ. ಅರ್ಥಶಾಸ್ತ್ರ ಎಂದರೆ ಭೂಮಿಯನ್ನ ಗಳಿಸಿ ಪಾಲಿಸುವುದು ಹೇಗೆ ಎಂಬ ಉಪಾಯವನ್ನ ತಿಳಿಸುವ ಶಾಸ್ತ್ರವೆಂದು ಕೌಟಿಲ್ಯ ವಿವರಿಸಿದ್ದಾರೆ. ಅರ್ಥಶಾಸ್ತ್ರವು ಭಾರತೀಯ ಸಾಹಿತ್ಯದಲ್ಲಿ ಅದ್ವಿತೀಯ ಕೃತಿಯಾಗಿದೆ ಎಂದು ವಿಂಟರ್ ನಿಡ್ಜ್ ಎಂಬ ವಿದ್ವಾಂಸ ತಿಳಿಸಿದ್ದಾರೆ. ಭೂಮಿಯನ್ನ ಪಡೆದು ಪರಿಪಾಲಿಸುವ ಶಾಸ್ತ್ರ ಅಂತೇಳಿ ಈಗಾಗಲೇ ಕೌಟಿಲ್ಯ ಹೇಳಿರೋದ್ರಿಂದ ನಾವು ಯಾವ ರೀತಿ ರಾಜ್ಯಭಾರವನ್ನ ಮಾಡಬೇಕು, ಅಂದ್ರೆ ಒಂದು ರಾಜ್ಯಭಾರ ಮಾಡ್ಬೇಕಂದ್ರೆ ಅದಕ್ಕೆ ನಿರ್ದಿಷ್ಟವಾದಂತಹ ಭೂಪ್ರದೇಶ ಒಳಗೊಂಡಿರ್ಬೇಕು. ಆ ಭೂಪ್ರದೇಶಕ್ಕೆ ಆತನೇ ಅಧಿಪತಿಯಾಗಿರ್ತಾನೆ. ಆತನನ್ನ ರಾಜ ಅಂತ ನಾವು ಕರಿತೀವಿ. 1900ರಲ್ಲಿ ಮೂಲ ಗ್ರಂಥದ ಜೊತೆಗೆ ಆಂಗ್ಲ ಭಾಷೆಯಲ್ಲೂ ಕೂಡ ಶ್ಯಾಮಶಾಸ್ತ್ರಿಗಳು ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ಪ್ರಕಟ ಮಾಡ್ತಾರೆ. ಅರ್ಥಶಾಸ್ತ್ರ 3 ವಿಭಾಗಗಳನ್ನ ಒಳಗೊಂಡಿದೆ. 1ನೇ ವಿಭಾಗ ಅರಸ, ಮಂತ್ರಿಮಂಡಲ, ಸರ್ಕಾರದ ವಿವಿಧ ವಿಭಾಗಗಳ ಬಗ್ಗೆ ವಿವರಿಸಿದ್ದಾರೆ. 2ನೇ ಭಾಗದಲ್ಲಿ ಸಿವಿಲ್ ಮತ್ತೆ ಕ್ರಿಮಿನಲ್ ಅಪರಾಧಗಳ ಬಗ್ಗೆ ವಿವರಣೆಯನ್ನ ಮಾಡಲಾಗಿದೆ. 3ನೇ ಭಾಗದಲ್ಲಿ ಅಂತಾರಾಜ್ಯ ಕಾಯ್ದೆ, ರಾಜಭಾರ ಮತ್ತೆ ಯುದ್ಧಗಳ ಬಗ್ಗೆ ಕೌಟಿಲ್ಯ ವಿವರಿಸಿದ್ದಾರೆ. ಅಂದ್ರೆ ಭಾರತದಲ್ಲಿ ಹೇಗೆ, ಸ್ವತಂತ್ರ ಭಾರತದಲ್ಲಿ ಹೇಗೆ ಸಂವಿಧಾನ ಆಡಳಿತವನ್ನ ಮಾಡಬೇಕು ಎಂಬ ನೀತಿಯನ್ನ, ನಿಯಮಗಳನ್ನ ರೂಪಿಸಿದೆಯೋ ಅದೇ ರೀತಿ ಮೌರ್ಯರ ಕಾಲದ ಸಂವಿಧಾನವನ್ನ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತೇಳಿ ನಾವು ಗುರುತಿಸಬಹುದು. ಹಾಗಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದ ನೀತಿ ನಿಯಮಗಳ ಆಧಾರದ ಮೇಲೆ ಮೌರ್ಯರು ಆಡಳಿತವನ್ನ ಮಾಡಿದ್ದಾರೆ. ಇನ್ನು ಭಾರತದ ಇತಿಹಾಸವನ್ನ ಸಾಹಿತ್ಯಾಧಾರಗಳ ಮೇಲೆ ನಾವು ತಿಳಿತಾ ಇದ್ವಿ. ಕಾಳಿದಾಸನ ಕೃತಿಗಳು ರಘುವಂಶ, ಹರಿಶ್ಚಂದ್ರ ಕಾವ್ಯ, ಮಾಳವಿಕಾಗ್ನಿ ಮಿತ್ರ, ಅಭಿಜ್ಞಾನ ಶಾಕುಂತಳ, ಮೇಘದೂತ ಮತ್ತೆ ಕುಮಾರ ಸಂಭವ ಈ ಕೃತಿಗಳು ಕೂಡ ಒಳ್ಳೆಯ ಮತ್ತೆ ಅತ್ಯುತ್ತಮವಾದಂತಹ ಕೃತಿಗಳಾಗಿವೆ. ಭಾರತದ ಇತಿಹಾಸದಲ್ಲಿ ಕಂಡು ಬಂದಿರುವ ಪ್ರಥಮ ಐತಿಹಾಸಿಕ ಗ್ರಂಥ ಬಾಣಭಟ್ಟನ ಹರ್ಷ ಚರಿತೆ. ಇದರಲ್ಲಿ 8 ಅಧ್ಯಾಯಗಳನ್ನ ನಾವು ನೋಡಬಹುದು. ಭಾರತದ ಇತಿಹಾಸದಲ್ಲಿ 2ನೇ ಐತಿಹಾಸಿಕ ಗ್ರಂಥ ಕಲ್ಲಣನ ರಾಜ ತರಂಗಿಣಿ. ಅಂದ್ರೆ ಐತಿಹಾಸಿಕ ಗ್ರಂಥ ಅಂತ ಹೇಳಿದ್ರೆ ಇತಿಹಾಸದ ಬಗ್ಗೆ, ಸಾಮ್ರಾಜ್ಯಗಳ ಇತಿಹಾಸದ ಬಗ್ಗೆ ತಿಳಿಸುವಂತಹ ಗ್ರಂಥಗಳು. ಮೊದಲನೇದು
ಬಾಣಭಟ್ಟನ ಹರ್ಷಚರಿತೆ, ಮತ್ತೊಂದು ಕಲ್ಹಣನ ರಾಜ ತರಂಗಿಣಿ. ಈ ರಾಜ ತರಂಗಿಣಿ ಕಾಶ್ಮೀರದ 10 ರಾಜರ ಬಗ್ಗೆ ಉಲ್ಲೇಖವನ್ನ ಮಾಡುತ್ತೆ. ಹಾಗಾಗಿ ನಿಜವಾದ ಐತಿಹಾಸಿಕ ಕೃತಿ ಅಂತೇಳಿ R.C. ಮಜುಮ್ದಾರ್ ಅವರು ಈ ಕೃತಿಯನ್ನ ಗುರುತಿಸಿದ್ದಾರೆ. ಭಾರತದ ಗ್ರಂಥಗಳಲ್ಲಿ ಅಶೋಕ ಮತ್ತು ಕಾನಿಷ್ಕ ಇವರ ಆಡಳಿತವನ್ನ ಸ್ಮರಿಸುವ ಏಕೈಕ ವಿದ್ವಾಂಸ ಕಲ್ಹಣ. ಇವರನ್ನ ಭಾರತದ ಇತಿಹಾಸದ ಪಿತಾಮಹ ಅಂತೇಳಿ ನಾವು ಗುರುತಿಸ್ತೀವಿ. ಈಗಾಗಲೇ ನಾವು ಮಜುಮ್ದಾರ್ ಅವರ ಒಂದು ಮಾತನ್ನ ಕೇಳಿದ್ವಿ. ನಿಜವಾದ ಐತಿಹಾಸಿಕ ಕೃತಿ ಅಂತೇಳಿ ರಾಜತರಂಗಿಣಿಯನ್ನ ಗುರುತಿಸಿದ್ದಾರೆ. ಹಾಗಾಗಿ ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತ ಹೇಳಿದ್ರೆ ನಾವು ಕಲ್ಹಣ ಅಂತೇಳಿ ನಾವು ಗುರುತಿಸ್ತೀವಿ. ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸೋ ರಜಪೂತರ 3ನೇ ಪೃಥ್ವಿರಾಜ ಚೌಹಾಣನ ಸಾಧನೆಯ ಬಗ್ಗೆ ತಿಳಿಸುತ್ತದೆ. ಕಳಿಂಗ ತುಪ್ಪರಣಿ ಬರೆದವರು ಜಯಗೊಂಡಾರ್. ಇದು 1ನೇ ಕುಲೋತ್ತುಂಗನ 2ನೇ ಕಳಿಂಗ ಯುದ್ಧವನ್ನ ವಿವರಿಸುತ್ತೆ. ಕುಮಾರಪಾಲ ಚರಿತ ಹೇಮಚಂದ್ರ ಬರೆದಿದ್ದಾರೆ. ಹಮ್ಮೀರ ಕಾವ್ಯವನ್ನ ನಯಚಂದ್ರ ಬರೆದಿದ್ದಾರೆ. ಕರ್ಪೂರ ಮಂಜರಿಯನ್ನ ರಾಜಶೇಖರ ಅವರು ಬರೆದಿದ್ದಾರೆ. ಕಥಾ ಸರಿಸಾಗರ ಕೃತಿಯನ್ನ ಸೋಮದೇವ ಎಂಬುವವರು ಬರೆದಿದ್ದಾರೆ. ಇವು ಭಾರತದ ಇತಿಹಾಸವನ್ನ ತಿಳಿಸುವಂತಹ ಕೃತಿಗಳು ಆಗಿವೆ. ಗುಪ್ತರ ಕಾಲದ ಆರ್ಯಭಟನು ಕ್ರಿಸ್ತಶಕ 476ರಲ್ಲಿ ಪಾಟಲಿಪುತ್ರದ ಕುಸುಮಪುರದಲ್ಲಿ ಜನಿಸುತ್ತಾರೆ. ಇವರು ಸೂರ್ಯ ಸಿದ್ಧಾಂತ, ಆರ್ಯಭಟೀಯಂ, ಸೌರವ್ಯೂಹದ ವಿಶ್ವಕೋಶ ಎನ್ನಲಾಗುತ್ತದೆ. ಖಗೋಳಶಾಸ್ತ್ರದ ಪಿತಾಮಹ ಅಂತೇಳಿ ಆರ್ಯಭಟರನ್ನ ಗುರುತಿಸಲಾಗುತ್ತೆ. ಇವರ ಕೃತಿಗಳು ಸೂರ್ಯ ಸಿದ್ಧಾಂತ ಮತ್ತು ಆರ್ಯಭಟೀಯಂ. ನೆಕ್ಸ್ಟ್ ಬೃಹತ್ ಸಂಹಿತೆ, ಬೃಹತ್ ಜಾತಕ, ಲಘು ಜಾತಕ ಇವು ವರಾಹಮಿಹಿರನ ಕೃತಿಗಳಾಗಿವೆ. ಇವರನ್ನ ಸಸ್ಯಶಾಸ್ತ್ರದ ವಿಶ್ವಕೋಶ ಅಂತ ಗುರುತಿಸಲಾಗುತ್ತೆ. ಈ ಲಘು ಜಾತಕವನ್ನ ಪಂಚ ಸಿದ್ಧಾಂತಿಕ ಅಂತ ಹೇಳಿ ನಾವು ಕರಿತೀವಿ. ಗುಪ್ತರ ಕಾಲದ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿ ಬ್ರಹ್ಮಗುಪ್ತ ಇವರು ಬ್ರಹ್ಮ ಸ್ಫುಟಿಕ ಸಿದ್ಧಾಂತ ಗ್ರಂಥವನ್ನ ಬರೀತಾರೆ. ನ್ಯೂಟನ್ಗಿಂತ ಮೊದಲೇ ಭೂಮಿಯ ಗುರುತ್ವಾಕರ್ಷಣ ನಿಯಮವನ್ನ ಇವರು ಪ್ರತಿಪಾದಿಸ್ತಾರೆ. ಹಾಗಾಗಿ ಬ್ರಹ್ಮಗುಪ್ತರನ್ನ ಭಾರತದ ನ್ಯೂಟನ್ ಅಂತೇಳಿ ನಾವು ಗುರುತಿಸ್ತೀವಿ. ಶತ ಸಹಸ್ರಿಕ ಪ್ರಾಜ್ಞಾ ಪರಿಮತ ಗ್ರಂಥವನ್ನ ನಾಗಾರ್ಜುನ ಕವಿ ಬರೀತಾರೆ. ಇವರನ್ನ ಭಾರತದ ಐನ್ಸ್ಟೀನ್ ಅಂತೇಳಿ ನಾವು ಗುರುತಿಸ್ತೀವಿ. ಜೊತೆಗೆ ನಾಗಾರ್ಜುನರನ್ನ ಲೋಹಶಾಸ್ತ್ರದ ಪಿತಾಮಹ, ಭಾರತದ ಮಾರ್ಟಿನ್ ಲೂಥರ್ ಅಂತೇಳಿ ನಾವು ಗುರುತಿಸ್ತೀವಿ. ಸಾಂಗ್ ಪ್ರಪಂಚದ 4 ಜ್ಯೋತಿಗಳಲ್ಲಿ ನಾಗಾರ್ಜುನನು ಕೂಡ ಒಬ್ಬರು ಅಂತ ಹೇಳಿದ್ದಾರೆ. ಪತಾಂಜಲಿಯು ಮಹಾಭಾಷ್ಯ ಕೃತಿಯನ್ನ ಬರೆದಿದ್ದು ಯೋಗಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಅವರನ್ನ ಗುರುತಿಸ್ತೀವಿ. ಇದು ವೈದ್ಯಶಾಸ್ತ್ರದ ಬೆಳವಣಿಗೆಯನ್ನ ತಿಳಿಸುತ್ತದೆ. ಯಾವುದು? ಮಹಾಭಾಷ್ಯ ಕೃತಿ ವೈದ್ಯಶಾಸ್ತ್ರದ ಬೆಳವಣಿಗೆಯನ್ನ ಗುರುತಿಸುತ್ತದೆ. ಆಧುನಿಕ ವೈದ್ಯಶಾಸ್ತ್ರದ ಜನಕ ಅಂತೇಳಿ ಚರಕರನ್ನ ಗುರುತಿಸ್ತೀವಿ. ಇವರು ಚರಕ ಸಂಹಿತೆ ಗ್ರಂಥವನ್ನ ಬರೆದಿದ್ದು ಇವನು ಕಾನಿಷ್ಕನ ಸಮಕಾಲೀನನಾಗಿದ್ದಾನೆ. ಶುಶ್ರುತನು ಪ್ರಸಿದ್ಧ ಶಸ್ತ್ರಚಿಕಿತ್ಸಕನಾಗಿದ್ದು ಇವನು ಶುಶ್ರೂಷ ಸಂಹಿತೆಯನ್ನ ರಚಿಸಿದ್ದಾನೆ. ಆಯುರ್ವೇದದ ಪಿತಾಮಹ ಧನ್ವಂತರಿಯ ಕೃತಿ ಆಯುರ್ವೇದ ನಿಘಂಟು. ಅಷ್ಟಾಂಗ ಸಂಗ್ರಹ ಬರೆದವರು ವಾಗ್ಭಟ. ಗೋವೈದ್ಯ ಕೀರ್ತಿವರ್ಮ ಇದು ಮೊಟ್ಟ ಮೊದಲ ಪಶುಗಳ ಚಿಕಿತ್ಸೆಗೆ ಸಂಬಂಧಿಸಿದಂತಹ ಕೃತಿ. ಅಂದ್ರೆ ಕೀರ್ತಿವರ್ಮ ಬರೆದಂತಹ ಗೋವೈದ್ಯ ಪಶುಗಳ ಚಿಕಿತ್ಸೆಗೆ ಸಂಬಂಧಿಸಿದಂತಹ ಕೃತಿ ಆಗಿದೆ. ಭಾರತದ ರಸಾಯನಶಾಸ್ತ್ರದ ಪಿತಾಮಹ 2ನೇ ನಾಗಾರ್ಜುನನು ರಸವೈದ್ಯ ಶಾಸ್ತ್ರ ಗ್ರಂಥವನ್ನ ರಚಿಸಿದ್ದಾರೆ. ವಾಕ್ಪತಿಯ ಗೌಡವಾಹೋ ಗ್ರಂಥ ಕನೂಜಿನ ಯಶೋವರ್ಮನ ಬಗ್ಗೆ ತಿಳಿಸುತ್ತದೆ. ದಂಡಿಯ ಕೃತಿಗಳನ್ನ ನಾವು ನೋಡೋದಾದ್ರೆ ಕಾವ್ಯದರ್ಶ, ಆವಂತಿ ಸುಂದರಿ ಕಥಾ, ದಶಕುಮಾರ ಚರಿತ. ಹಾಲರಾಜನ ಗಾಥ ಸಪ್ತಸತಿಯು 700 ಪ್ರೇಮ ಕವನಗಳನ್ನೊಳಗೊಂಡಿದೆ. ಇದು ಪ್ರಾಕೃತ ಭಾಷೆಯಲ್ಲಿದೆ. ಮತ್ತೆ ವಿಲಾಸ ಪ್ರಹಸನ ಇದನ್ನ 1ನೇ ಮಹೇಂದ್ರ ವರ್ಮ
ರಚಿಸುತ್ತಾರೆ. ಇಲ್ಲಾಂಗೋ ಆಡಿಯಲ್ ಸಿಲಪ್ಪಾದಿಗಾರಂ, ಸತ್ಪನರ್ ಮಣಿಮೆಕಲೈ, ತಿರುವಳ್ಳವಾರ್ ತಿರುಕುರುಳ್, ತೋಳ್ಕಪಿಯರ್ ತೋಳ್ಕಪಿಯಂ ಇವು ತಮಿಳಿನ ಕೃತಿಗಳಾಗಿವೆ. ಈ ತೋಳ್ಕಪಿಯಂ ತಮಿಳು ವ್ಯಾಕರಣ ಗ್ರಂಥಗಳಾಗಿವೆ. ಕಲ್ಲಹಣನ ರಾಜತರಂಗಿಣಿಯನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವರು ಜೈನುಲ್ ಅಬಿದಿನ್. ಇವರು ಮಹಾಭಾರತವನ್ನು ಕೂಡ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಇವನನ್ನ ಕಾಶ್ಮೀರದ ಅಕ್ಬರ್ ಎಂದು ಕೂಡ ಕರೆಯುತ್ತಾರೆ. ಯಾರನ್ನ? ಜೈನುಲ್ ಅಬಿದಿನ್ ಅವರನ್ನ ಕಾಶ್ಮೀರದ ಅಕ್ಬರ್ ಅಂತೇಳಿ ನಾವು ಕರಿತೀವಿ. ಇದು ಭಾರತದ ಇತಿಹಾಸವನ್ನ ತಿಳಿಯಬೇಕಾದರೆ ಅಧ್ಯಯನ ಮಾಡಬೇಕಾದಂತಹ ಕೃತಿಗಳು ಮತ್ತೆ ಕೃತಿಯ ಕರ್ತೃಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ವಿದೇಶಿ ಸಾಹಿತ್ಯದ ಬಗ್ಗೆ ನಾವು ತಿಳಿಯೋಣ. ಧನ್ಯವಾದಗಳು.